ಬೆಳಗಾವಿಯ ಸುವರ್ಣಸೌಧದ ಮುಂದೆ ಇವತ್ತು ಮಹಾಸಂಗ್ರಾಮವೇ ನಡೆದು ಹೋಗಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ರಕ್ತದೋಕುಳಿ ಹರಿಸಿದೆ. ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಹೊರಟವರನ್ನ ತಡೆಯುತ್ತಿದ್ದಂತೆ ದಂಗೆಯೇ ಎದ್ದಿದ್ದಾರೆ. ಸಿಕ್ಕವರ ಮೇಲೆ ಲಾಠಿ ಬೀಸುತ್ತಿರುವ ಪೊಲೀಸರು, ಓಡಿದರೂ ಬಿಡದೆ ಅಟ್ಟಾಡಿಸಿ ಬಾರಿಸುತ್ತಿರುವ ಖಾಕಿ ಪಡೆ, ಬುರುಡೆಗೆ ಬಿದ್ದ ಪೆಟ್ಟಿನಿಂದಾಗಿ ಸುರಿಯುತ್ತಿರುವ ರಕ್ತ, ಗೇಟ್ ಹತ್ತಲು ಹೋದವನು ಸುಸ್ತಾಗಿ ಉಸಿರು ತೆಗೆಯಲು ಪರದಾಟ ಇವೆಲ್ಲವೂ ಕಂಡುಬಂದಿದ್ದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಡೆದ ಪಂಚಮಸಾಲಿ ಹೋರಾಟದಲ್ಲಿ. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ. ಇಷ್ಟು ಸಮಯ ಶಾಂತಿಯುತ ಹೋರಾಟ ನಡೆಸಿದವರು ಇಂದು ಇದ್ದಕ್ಕಿದ್ದಂತೆ ಶಾಂತಿಯನ್ನ ಕದಡಿದ್ದಾರೆ. ಕಲ್ಲುಗಳನ್ನು ಕೈಗೆತ್ತಿಕೊಂಡರು, ಚಪ್ಪಲಿಗಳನ್ನು ಎಸೆದರು. ಪ್ರತಿಭಟನೆಯ ಹೆಸರಲ್ಲಿ ಕಲ್ಲು ತೂರಾಟ ಆರಂಭವಾಗುತ್ತಿದ್ದಂತೆ ಪೊಲೀಸರ ಲಾಠಿಗಳು ಮಾತಾಡುವುದಕ್ಕೆ ಶುರುವಾಯಿತು. ನಂತರ ಅಕ್ಷರಶಃ ಅಲ್ಲಿ ನಡೆದಿದ್ದು ಗೊಂದಲ, ಗೋಜಲು. ಸಿಕ್ಕವರ ಬೆನ್ನಿನ ಮೇಲೆ ಪೊಲೀಸರ ಬಾಸುಂಡೆಗಳು. ನಮ್ಮ ನಿರ್ಧಾರ ಏನಿದೆ ಸುವರ್ಣ ವಿಧಾನಸಭೆ ಮುತ್ತಿಗೆ ಅಂತೇಳಿ, ಆ ನಿರ್ಧಾರದ ಯಾವುದೇ ಬದಲಾವಣೆ ಇಲ್ಲ. ಆ ನಿರ್ಧಾರ ಪ್ರಕಟಗೊಳ್ಳೋದ್ರೊಳಗಾಗಿನೇ ಮುಖ್ಯಮಂತ್ರಿಗಳಿಂದ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮೀಸಲಾತಿ ಭರವಸೆ ಬರಲಿ ಅಂತೇಳಿ ನಾನು ಈ ಮೂಲಕ ಹಾಕಿಸಿದೆ. ಅವರು ಬಹಳ ಪ್ರಯತ್ನ ಪಟ್ಟರೆ, ದಿಕ್ಕು ತಪ್ಪಿಸೋದು, ಕುತಂತ್ರ ಮಾಡೋದು, ಒಡೆದಾಳೋ ಪ್ರಯತ್ನ ಬೇಕಾದ್ ಮಾಡಿದ್ರು. ನಮ್ಮ ಜನ ಹೆಂಗೆ ಬಂದಾರೆ, ಸೈನಿಕರಂತ ಬಂದಾರೆ, ನಡ್ಕಂತ ಬಂದಾರೆ, ಪಾದಯಾತ್ರೆ ಮುಖಾಂತರ ಬಂದಾರೆ. ನೀವು ಎಷ್ಟೇ ತೊಂದರೆ ಕೊಡ್ತೀರಿ ಅದು ನಿಮಗೆ ಬಹಳ ಕೆಟ್ಟ ಹೆಸರು. ತೊಂದರೆ ಕೊಡೋಕೆ ಹೋಗ್ಬಿಟ್ರೆ ಶಾಂತಿಯಿಂದ ಹೋರಾಟ ಮಾಡ್ತೀವಿ. ಹೋರಾಟವನ್ನ ಮಾಡು ಇಲ್ಲವೇ ಮಡಿ ಎಂಬ ರೀತಿಯಲ್ಲೇ ಪಂಚಮಸಾಲಿ ಗುರುಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಆಯೋಜಿಸಿದಂತಿತ್ತು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ನಮ್ಮ ಬೇಡಿಕೆ ಈಡೇರಿಸಬೇಕು ಎನ್ನುವುದರ ಮೂಲಕ ಸರ್ಕಾರಕ್ಕೆ ಮೀಸಲಾತಿ ಕೊಡೋದು ಬಿಟ್ಟು ಬೇರೇನೂ ಆಯ್ಕೆಯೇ ಇಲ್ಲ ಎಂಬಂತೆಯೇ ಎಚ್ಚರಿಕೆ ನೀಡಿದ್ರು. ಅಷ್ಟೇ ಅಲ್ಲದೆ ಹೋರಾಟ ಹತ್ತಿಕ್ಕಲು ಕುತಂತ್ರ ನಡೆದಿದೆ, ನಮ್ಮವರು ಸೈನಿಕರಂತೆ ಈ ಹೋರಾಟಕ್ಕೆ ಬಂದಿದ್ದಾರೆ ಎಂದು ಹುರಿದುಂಬಿಸುತ್ತಲೇ ಯಾರಿಗೂ ತೊಂದರೆ ಕೊಡಬೇಡಿ ಎಂಬ ಎಚ್ಚರಿಕೆಯ ಮಾತುಗಳನ್ನೂ ಹೇಳಿದ್ರು. ಆದರೆ ಮುಂದೆ ನಡೆದಿದ್ದು ಮಾತ್ರ ಪ್ರೀ ಪ್ಲಾನೋ ಅಥವಾ ಆಕಸ್ಮಿಕವೋ ಎನ್ನುವುದು ಬೇರೆಯ ಮಾತು. ಪೆಟ್ಟು ಬಿದ್ದಿದ್ದು ಮಾತ್ರ ಸಾಮಾನ್ಯ ಜನರಿಗೆ. ಆರಂಭದಲ್ಲಿ ಎಲ್ಲರೂ ತಾಳ್ಮೆಯಿಂದ ಭಜನೆ ಮಾಡಿಕೊಂಡಿದ್ರು. ಆಮೇಲೆ ಇದ್ದಕ್ಕಿದ್ದಂತೆ ಹೈವೇ ರಸ್ತೆ ಕಡೆ ಮೆರವಣಿಗೆ ಹೊರಡಿತು. ಸಾವಿರ ಸಂಖ್ಯೆಯಲ್ಲಿ ನುಗ್ಗಿ ಬಂದ ಜನರನ್ನ ನೋಡಿದ ಪೊಲೀಸರು ತಬ್ಬಿಬ್ಬಾದ್ರು. ಎಲ್ಲರನ್ನೂ ನಿಲ್ಲಿಸೋಕೆ ಬ್ಯಾರಿಕೇಡ್ಗಳನ್ನು ಅಡ್ಡವಿಟ್ಟು ತಡೆಯೋ ಪ್ರಯತ್ನ ಮಾಡುತ್ತಿದ್ರು. ಆದರೆ ಬ್ಯಾರಿಕೇಡ್ಗಳನ್ನೇ ಎತ್ತಿ ಎಸೆಯೋಕೆ ಶುರು ಮಾಡಿದ್ರು. ಜೊತೆಯಲ್ಲಿ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಯಿತು. ಇಷ್ಟಕ್ಕೆ ಸುಮ್ಮನಾಗದ ಕೆಲವರು ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಸುವರ್ಣಸೌಧದ ಕಡೆ ಹೊರಟು. ಅಷ್ಟೊತ್ತಿಗೆ ಪೊಲೀಸರು ಲಾಠಿ ಹಿಡ್ಕೊಂಡು ರಸ್ತೆ ಮುಂದೆ ನಿಂತು ಕಾಂಪೌಂಡ್ ಹತ್ತಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟವರ ನೇತೃತ್ವ ವಹಿಸಿದ್ದ ಶಾಸಕ ಅರವಿಂದ್ ಬೆಲ್ಲದ್ರನ್ನ ಪೊಲೀಸರು ಎಳ್ಕೊಂಡು ಹೋದರು. ಅರವಿಂದ್ ಬೆಲ್ಲದ್ರನ್ನ ವಶಕ್ಕೆ ಪಡೆದಿದ್ದಾರೆ. ಸ್ವಾಮೀಜಿ ಅವರನ್ನು ಬಂಧಿಸುತ್ತಾರೆ ಅಂತ ಗುಂಪಲ್ಲಿ ಗೋವಿಂದ ಅನ್ನೋ ಹಾಗೆ ಜನರ ನಡುವೆಯೇ ಕಿರುಚಾಟ ಶುರುವಾಯಿತು. ಇಷ್ಟಾಗುತ್ತಿದ್ದಂತೆ ಲಾಠಿ ಹಿಡಿದು ಸುವರ್ಣಸೌಧದ ಕಡೆಗೆ ನುಗ್ಗದಂತೆ ಅಡ್ಡ ನಿಂತಿದ್ದ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಿದ್ರು. ಪೊಲೀಸರು ಎದ್ನೋ ಬಿದ್ನೋ ಅಂತ ಹಿಂದಕ್ಕೆ ಓಡುವಂತಾಗಿತ್ತು. ಯಾವಾಗ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ, ಸರ್ಕಾರಿ ಆಸ್ತಿಗೆ, ಐತಿಹಾಸಿಕ ಕಟ್ಟಡಕ್ಕೆ ಹಾನಿ ಮಾಡ್ತಾರೆ ಅಂತ ಗೊತ್ತಾಯಿತು, ಪೊಲೀಸರು ಕೈಗೆ ಲಾಠಿ ತಗೊಂಡ್ರು. ಸಿಕ್ಕವರ ಮೇಲೆ ಚಾರ್ಜ್ ಮಾಡಿದ್ರು. ಆದ್ರೆ ಲಾಠಿ ಚಾರ್ಜ್ನಿಂದ ಪ್ರತಿಭಟನಾಕಾರರ ಆವೇಶ ತಗ್ಗಲಿಲ್ಲ. ವಶಕ್ಕೆ ಪಡೆದ ನಾಯಕರನ್ನ ತಕ್ಷಣ ಬಿಡಬೇಕು ಅಂತ ಕೂಗಾಡಿದ್ರು. ಪೊಲೀಸರ ವಶದಲ್ಲಿದ್ದ ಶಾಸಕ ಬೆಲ್ಲದ ಕುಳಿತಿದ್ದ ವ್ಯಾನ್ ಕೆಳಗೆ ಹೋಗಿ ಕಾರ್ಯಕರ್ತ ಮಲ್ಕೊಂಡ. ಪೊಲೀಸರು ಅಲ್ಲೂ ಲಾಠಿ ರುಚಿ ತೋರಿಸಿದ್ರು. ಪೊಲೀಸರ ಲಾಠಿ ಏಟಿಗೆ ಪ್ರತಿಭಟನಾಕಾರರೇ ನಡೆಸಿದ ಕಲ್ಲು ತೂರಾಟಕ್ಕೆ ಅಡ್ಡಾದಿಡ್ಡಿ ಓಡುವ ವೇಳೆಗೆ ನೂರಾರು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾದವು. ಅದರಲ್ಲೂ ಕೆಲವರಿಗೆ ಬುರುಡೆಯೇ ಓಪನ್ ಆದ್ರೆ ಇನ್ನು ಕೆಲವರು ಪ್ರಜ್ಞೆ ತಪ್ಪಿ ಬಿದ್ರು. ಇಷ್ಟಾದರೂ ಪಂಚಮಸಾಲಿಗಳ ಹೋರಾಟ ನಿಲ್ಲಲಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್, ಜಯಮೃತ್ಯುಂಜಯ ಸ್ವಾಮೀಜಿ ಸುವರ್ಣಸೌಧ ಮುಂದಿನ ಹೆದ್ದಾರಿಯನ್ನೇ ಬಂದ್ ಮಾಡಿ ಪ್ರತಿಭಟನೆಗೆ ಕೂತ್ರು. ಧಿಕ್ಕಾರ ಕೂಗಿದ್ರು. ಯತ್ನಾಳ್, ಸ್ವಾಮೀಜಿ ಹಿಂಬಾಲಕರೆಲ್ಲ ಹೈವೇ ತಡೆದು ಅಡ್ಡಡ್ಡ ಮಲಗಿದ್ರು.
ಹಾಗೆ ಪ್ರತಿಭಟನೆಯನ್ನು ಜಾಸ್ತಿ ಹೊತ್ತು ಮುಂದುವರಿಸಲು ಪೊಲೀಸರು ಅವಕಾಶ ಕೊಡಲಿಲ್ಲ. ಈ ಒಂದು ಹೋರಾಟ ಹತ್ತಿಕ್ಕಲಿಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ನಮ್ಮ ಸಮಾಜದ ಕೆಲವೊಂದು ಕಿಡಿಗೇಡಿಗಳು ಮಾಡಿಸುವಂತ ಕೆಲಸ ಇದೆ. ಮುಂದೆ ನೋಡೋಣ ಗುರುಗಳು ಏನ ನಿರ್ಣಯ ಮಾಡ್ತಾರೆ. ಅದು ಸರ್ಕಾರಕ್ಕೆ ನ್ಯಾಯವನ್ನ ಕೇಳಿಕೋಸ್ಕರ ಬಂದಂತ ಸಂದರ್ಭದಲ್ಲಿ ಲಾಠಿಚಾರ್ಜ್ ಮಾಡುವಂತಹ, ಗುಂಡಗಿರಿ ಮಾಡುವಂತಹ, ಇವತ್ತು ಅಮಾಯಕ ರೈತರ ಮೇಲೆ, ಅಮಾಯಕ ವಕೀಲರ ಮೇಲೆ, ಅಮಾಯಕ ಮಹಿಳೆಯರ ಮೇಲೆ ಇವತ್ತು ಲಾಠಿಚಾರ್ಜ್ ಮಾಡುವಂತ ಕೆಳಮಟ್ಟಗಳಿದೆಯಪ್ಪ ಅಂದ್ರೆ ನಾವೇನು ಕರ್ನಾಟಕ ಸ್ವತಂತ್ರ ಕನ್ನಡದಲ್ಲಿದ್ದೇವೋ ಅಥವಾ ಕಾಶ್ಮೀರ ಮತ್ತು ಬಿಹಾರದಲ್ಲಿದ್ದೇವೋ. ಶಾಂತಿಯುತವಾಗಿ ನಡೆಯಬೇಕಿದ್ದ ಪಂಚಮಸಾಲಿ 2A ಮೀಸಲಾತಿ ಪ್ರತಿಭಟನೆ ರಣಾಂಗಣವಾಯಿತು. ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ ಬಳಿಕ ಯತ್ನಾಳ್ ಮಹತ್ವದ ಮೀಟಿಂಗ್ ಮಾಡಿದ್ದು ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈಗಾಗಲೇ 2 ದಿನಗಳ ಅಧಿವೇಶನ ಮುಗಿದಿದ್ದು ನಾಳೆ ಸದನ ರದ್ದಾಗಿದೆ. ಈ ವಾರದಲ್ಲಿ ಇನ್ನುಳಿದ 1 ದಿನ ಪಂಚಮಸಾಲಿ ಹೋರಾಟ ಹಾಗೂ ಲಾಠಿ ಚಾರ್ಜ್ ಸದ್ದು ಮಾಡುವುದು ಗ್ಯಾರಂಟಿ. ಅಲ್ಲಿಗೆ ಮುಡಾ, ವಕ್ಫ್ ವಿಚಾರಗಳಿಂದ ಹಿಡಿದು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚರ್ಚೆ ಹಳ್ಳ ಹಿಡಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚಂದ್ರಕಾಂತ್ ಸುಗಂಧಿ ಜೊತೆ ಲೋಹಿತ್, ನ್ಯೂಸ್ 18 ಬೆಳಗಾವಿ. ಕರ್ನಾಟಕ ಕಂಡ ರಾಜಕೀಯ ಮುತ್ಸದಿ, ಮಂಡ್ಯದಿಂದ ದಿಲ್ಲಿವರೆಗೂ ಮಿಂಚಿದ ಕಲರ್ಫುಲ್ ರಾಜಕಾರಣಿ, ಹುಟ್ಟುತ್ತಲೇ ಶ್ರೀಮಂತಿಕೆಯನ್ನ ಹೊತ್ತು ತಂದಿದ್ದ ಎಸ್ಎಂ ಕೃಷ್ಣ ಇಹಲೋಕದ ಯಾತ್ರೆಯನ್ನ ಮುಗಿಸಿದ್ದಾರೆ. ಎಸ್ಎಂ ಕೃಷ್ಣ ಅವರು ಒಬ್ಬ ದೂರದೃಷ್ಟಿ ಇದ್ದಂತ ಮುತ್ಸದ್ದಿ ರಾಜಕಾರಣಿ. ಎಸ್ಎಂ ಕೃಷ್ಣ ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ. ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದ್ರೆ ಹೆಂಗಿರ್ಬೇಕು ಎಸ್ಎಂ ಕೃಷ್ಣ ಅಂತ ಹೇಳ್ತಾರೆ. ಇವತ್ತು ನಾಡು ಮತ್ತು ದೇಶ ಅದಮ್ಯ ಚೇತನವನ್ನ ಕಳ್ಕೊಂಡಿದೆ. ಎಸ್ಎಂ ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ, ಕರ್ನಾಟಕ ಕಂಡ ವರ್ಣರಂಜಿತ ರಾಜಕಾರಣಿ. ರಾಜಕೀಯ ಚದುರಂಗದಲ್ಲಿ ಕೃಷ್ಣ ವ್ಯೂಹವನ್ನೇ ಸೃಷ್ಟಿ ಮಾಡಿದ್ದ ಮಹಾನ್ ಗಾರುಡಿಗ. ಜೀವನದುದ್ದಕ್ಕೂ ನಾನಾ ರಾಜಕೀಯ ಪಟ್ಟುಗಳನ್ನು ಹಾಕಿ ಅದೆಷ್ಟೋ ಶಿಷ್ಯರನ್ನ ಹುಟ್ಟುಹಾಕಿ ಸದ್ದು ಗದ್ದಲವಿಲ್ಲದೆ ಹೊರಟು ಹೋಗಿದ್ದಾರೆ. ಎಸ್ಎಂಕೆ ಅನ್ನೋ ರಾಜಕೀಯ ಗುರುವಿನ ಯುಗಾಂತ್ಯವಾಗಿದ್ದು ಸೋಮನಹಳ್ಳಿಯ ಮಾಣಿಕ್ಯ ಕಣ್ಮರೆಯಾಗಿದೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ರಾಜಕೀಯ ಮುತ್ಸದ್ದಿ ಎಸ್ಎಂ ಕೃಷ್ಣ 92ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ದಾರೆ. ಹುಟ್ಟು ಶ್ರೀಮಂತನ ಬದುಕೇ ಬಂಗಾರ. ಎಸ್ಎಂ ಕೃಷ್ಣ ಚಿನ್ನದ ಸ್ಪೂನ್ ಬಾಯಲ್ಲಿಟ್ಕೊಂಡು ಬೆಳೆದವರು. ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ ಎಸ್ಎಂಕೆ ನಂತರ ಪದವಿ ಶಿಕ್ಷಣ ಮುಗಿಯುತ್ತಿದ್ದಂತೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಉನ್ನತ ಶಿಕ್ಷಣಾಭ್ಯಾಸ ಮಾಡಿದ್ರು. ನಂತರ 1966 ಏಪ್ರಿಲ್ 29ರಂದು ಎಸ್ಎಂ ಕೃಷ್ಣ ಹಾಗೂ ಪ್ರೇಮ ಸಪ್ತಪದಿ ತುಳಿದ್ರು. ಮಂಡ್ಯದ ಮಗನಿಗೂ ಮಲೆನಾಡಿನ ಹೆಣ್ಮಗಳಿಗೂ ಸಂಸಾರದ ಯಾನ ಶುರುವಾಗ್ತಿದ್ದಂತೆ ರಾಜಕೀಯ ರಂಗದಲ್ಲಿ ಮಹೋನ್ನತಿಯತ್ತ ಸಾಗ್ತಾ ಹೋದ್ರು. ಹಳ್ಳಿಯಿಂದ ದಿಲ್ಲಿವರೆಗೂ ಹಾರಿತ್ತು ಎಸ್ಎಂಕೆ ಪತಾಕೆ. ಹಳ್ಳಿ ಹುಡುಗನೊಬ್ಬ ದಿಲ್ಲಿಯಲ್ಲಿ ಅಬ್ಬರಿಸಿದ್ದು ಈಗ ಇತಿಹಾಸ. ಅದು 1962ರ ಕಾಲ. ಕರ್ನಾಟಕ ವಿಧಾನಸಭೆಗೆ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾದ ಎಸ್ಎಂಕೆ ಸಂಸದರಾಗಿ, ಸಂಸದೀಯ ವ್ಯವಹಾರಗಳ ಸಚಿವರಾಗಿ, ವಿತ್ತ ಸಚಿವರಾಗಿ, ವಿಧಾನಸಭೆ ಸ್ಪೀಕರ್ ಆಗಿ, ಉಪಮುಖ್ಯಮಂತ್ರಿಯಾಗಿ, ಕೊನೆಗೆ ಸಿಎಂ ಆಗಿಯೂ ರಾಜ್ಯದ ಚುಕ್ಕಾಣಿ ಹಿಡಿದಿದ್ರು. ಹೀಗಾಗಿಯೇ ಎಸ್ಎಂ ಕೃಷ್ಣ ಅಂದ್ರೆ ಬರೀ ರಾಜಕೀಯ ನಾಯಕರಾಗಿರಲಿಲ್ಲ, ರಾಜಕೀಯ ಶಕ್ತಿಯಾಗಿದ್ರು. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಯಾರೆಲ್ಲ ಹೇಳ್ತಾರೋ ಇದರ ಕಲ್ಪನೆಯನ್ನ ಹುಟ್ಟು ಹಾಕಿದ್ದೇ ಈ ಎಸ್ಎಂ ಕೃಷ್ಣ. ಹೀಗೆ ಜೀವನದುದ್ದಕ್ಕೂ ನೋವು, ನಲಿವು ಎರಡನ್ನೂ ಸಮನಾಗಿ ಉಂಡ ಎಸ್ಎಂಕೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಮಧ್ಯರಾತ್ರಿ 2:45ಕ್ಕೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಿತಭಾಷಿ, ಸೌಮ್ಯ ರಾಜಕಾರಣಿ. 6 ದಶಕಗಳ ಕಾಲ ರಾಜಕಾರಣದಲ್ಲಿದ್ದ ಅಜಾತಶತ್ರು ಸಾವನ್ನಪ್ಪಿದ್ದಂತೆ ಇಡೀ ರಾಜ್ಯವೇ ಶೋಕಸಾಗರದಲ್ಲಿ ಮುಳುಗಿದೆ. ಸದಾಶಿವನಗರದಲ್ಲಿ ಇವತ್ತು ಇಡೀ ದಿನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು 100 ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಬರೀ ರಾಜಕೀಯ ನಾಯಕರು ಮಾತ್ರವಲ್ಲ, ಸಿನಿಮಾ ತಾರೆಯರು, ನಾನಾ ಕ್ಷೇತ್ರದಲ್ಲಿ ಸಾಧನೆಗೈದವರೆಲ್ಲ ಕಂಬನಿ ಮಿಡಿದಿದ್ದಾರೆ. ಎಸ್ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಒಬ್ಬ ದೂರದೃಷ್ಟಿ ಇದ್ದಂತ
ಮುತ್ಸದ್ದಿ ರಾಜಕಾರಣಿ. ಬಹಳ ದೀರ್ಘಕಾಲ ಕರ್ನಾಟಕದ ದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ. ಧೀಮಂತ ಮುತ್ಸದ್ದಿ ರಾಜಕಾರಣಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ವಿದೇಶಾಂಗ ಸಚಿವರು, ಪಕ್ಷದ ಹಿರಿಯ ನಾಯಕ, ಪದ್ಮವಿಭೂಷಣ ಶ್ರೀ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ ಸುದ್ದಿ ಅತ್ಯಂತ ದುಃಖವನ್ನು ತಂದಿದೆ. ಅಗಲಿದ ಈ ಹಿರಿಯ ಚೇತನಕ್ಕೆ ನನ್ನ ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೇನೆ. ಫಾದರ್ ಅವರು ಯಾವಾಗಲೂ ಅವರ ಎಸ್ ಎಂ ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು. ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಇರ್ತಾರೆ, ಒಂದು ಸೊಫಿಸ್ಟಿಕೇಟೆಡ್ CM, ಇಲ್ಲಾಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್ ಎಂ ಕೃಷ್ಣ ಅಂತ ಇರಬೇಕು. ಶಿಸ್ತು ಅವ್ರು ಮಾಡೋ ಕೆಲಸದಲ್ಲಿ ಇರ್ಬೋದು. ಆಮೇಲೆ ಎಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ನಾಳೆ ಹುಟ್ಟೂರಲ್ಲಿ ಎಸ್.ಎಂ. ಕೃಷ್ಣ ಅಂತ್ಯಕ್ರಿಯೆ. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ನಾಳೆ ಬೆಳಗ್ಗೆ 8 ಗಂಟೆವರೆಗೆ ಬೆಂಗಳೂರು ನಿವಾಸದಲ್ಲೇ ಎಸ್ಎಂಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ನಂತರ ಮಂಡ್ಯ ಜಿಲ್ಲೆಯ ಮದ್ದೂರಿಗೆ ಮೃತದೇಹ ಶಿಫ್ಟ್ ಮಾಡುವುದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದು, ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮದ್ದೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಬಳಿಕ ಹುಟ್ಟೂರಾದ ಸೋಮನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಹಿರಿಯ ನಾಯಕ ಅಗಲಿಕೆ ಹಿನ್ನೆಲೆ ನಾಳೆ ಸರ್ಕಾರಿ ಶಾಲಾ ಕಾಲೇಜು ಹಾಗೂ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಯಾರು ಬಂದು ದರ್ಶನವನ್ನ ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡಲಾಗುವುದು. ಇದರಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ಅದಾದ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವನ್ನ ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನ ಫೈನಲ್ 4 ಗಂಟೆಗೆ. ಎಸ್ಎಂಕೆ ಹುಟ್ಟೂರಲ್ಲಿ ಆವರಿಸಿದೆ ನೀರವ ಮೌನ. ಎಸ್ಎಂಕೆ ಬರೀ ರಾಜಕೀಯ ನಾಯಕರಾಗಿರಲಿಲ್ಲ, ಜನನಾಯಕರಾಗಿ ಬೆಳೆದಿದ್ರು. ತಾನಿಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಹುಟ್ಟೂರಿನ ಋಣ ಮರೆತಿರಲಿಲ್ಲ. ತಮ್ಮ ಹೆಸರಲ್ಲೇ ತಮ್ಮೂರಿನ ಹೆಸರು ಇಟ್ಕೊಂಡು ಮೆರೆಸಿದ್ದವರು ಎಸ್.ಎಂ. ಕೃಷ್ಣ. ಹೀಗಾಗಿ ಇಡೀ ಊರಿನ ಜನ ಅಗಲಿದ ಮನೆ ಮಗನ ನೆನೆದು ಕಣ್ಣೀರಿಡುತ್ತಿದ್ದಾರೆ. ಎಸ್ಎಂಕೆ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಇಡೀ ಊರಲ್ಲಿ ನೀರವ ಮೌನ ಆವರಿಸಿದೆ. ಸೋಮನಹಳ್ಳಿಗೆ ಆಗಮಿಸಿದ ಡಿಕೆಶಿ ಅಂತ್ಯಕ್ರಿಯೆ ನಡೆಯುವ ಸ್ಥಳ ಪರಿಶೀಲನೆ ನಡೆಸಿದ್ರು. ನಮ್ಮ ಊರಿನ ಕೆಲಸ ಹೋದಂಗಾಯ್ತು ಅಷ್ಟು, ನಮ್ಮ ಮನೆ ಇದು ಹೋದಂಗಾಯ್ತು. ತಿರ್ಗಾ ಮತ್ತೆ ಹುಟ್ಟಿ ಬರ್ಬೇಕವ್ರು. ನಮ್ಮ ಸೋಮನಹಳ್ಳಿ ಕೆಲಸ, ಅದು ದೇವರ ಕೆಲಸ ಇದ್ದಂಗಿತ್ತು. ಇವತ್ತು ಅವ್ರದ್ದು ಕಳ್ಕೊಂಡವ್ ನಾವು ಅಷ್ಟೇ. ಸುವರ್ಣಸೌಧದಲ್ಲಿ ಅಗಲಿದ ನಾಯಕನಿಗೆ ಸಂತಾಪ. ಎಸ್.ಎಂ. ಕೃಷ್ಣ ಅಗಲಿಕೆ ಹಿನ್ನೆಲೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ರು. ಈ ವೇಳೆ ಹಿರಿಯ ನಾಯಕನ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ ಸಿಎಂ, ನಾನು ಎಸ್.ಎಂ. ಕೃಷ್ಣ ಅಭಿಮಾನಿ. ನಾನು ಕಾಂಗ್ರೆಸ್ ಸೇರುವ ಮುನ್ನ ಅವರ ಸಲಹೆ ಕೇಳಿದ್ದೆ. ಅವರೇ ಕಾಂಗ್ರೆಸ್ಗೆ ನನ್ನನ್ನು ಆಹ್ವಾನಿಸಿದ್ರು ಅಂತ ತಮ್ಮ ಬಾಂಧವ್ಯವನ್ನ ತೆರೆದಿಟ್ರು. ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ದರು. ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿ ನಾನು ಕಾಂಗ್ರೆಸ್ ಸೇರಬೇಕು ಅಂತ ಅನ್ಕೊಂಡಿದ್ದೀನಿ, ಏನು ಮಾಡಲಿ, ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ. ಒಟ್ನಲ್ಲಿ ರಾಜ್ಯ ಕಂಡ ಮಹಾನ್ ನಾಯಕನ ಯುಗಾಂತ್ಯವಾಗಿದೆ. 6 ದಶಕಗಳ ವರ್ಣರಂಜಿತ ರಾಜಕೀಯ ನಡೆಸಿದ ಎಸ್ಎಂಕೆ ಇನ್ನೂ ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್.ಎಂ. ಕೃಷ್ಣರ 6 ದಶಕಗಳ ರಾಜಕೀಯದಲ್ಲಿ ಅದೊಂದು ದಿನವನ್ನ ಯಾವತ್ತೂ ಮರೆತಿರಲಿಲ್ಲ. ಅಣ್ಣಾವ್ರನ್ನ ಕಾಡುಗಳ ವೀರಪ್ಪನ್ ಅಪಹರಣ ಮಾಡಿಕೊಂಡು ಹೋದಾಗ ಇಡೀ ರಾಜ್ಯವನ್ನ ಕಂಟ್ರೋಲ್ ಮಾಡಿದ್ದು ಇದೆಯಲ್ವಾ, ಅದು ತಮಾಷೆಯ ಮಾತಲ್ಲ. ಎಸ್ಎಂಕೆಯ ಜಾಣ್ಮೆಯ ನಿರ್ಧಾರದಿಂದಾಗಿಯೇ ರಾಜ್ ಸುರಕ್ಷಿತವಾಗಿ ಮರಳಿ ಬಂದಿದ್ರು. ವೀರಪ್ಪನ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ನಾನು ರಾಜ್ಕುಮಾರ್ನ ಕರ್ಕೊಂಡು ಬರ್ತೀನಿ ಜೀವಂತವಾಗಿ ಅಂತ ಭರವಸೆಯನ್ನು ಕೊಟ್ಟು. ಜುಲೈ 39, 2000ನೇ ಇಸವಿ ಎಸ್.ಎಂ. ಕೃಷ್ಣ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಮಯ. ಇದೇ ದಿನವೇ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿತ್ತು. ಕನ್ನಡದ ವರನಟ, ಪದ್ಮಭೂಷಣ,
ಕಲಾದೇವಿಯ ವರಪುತ್ರ ಡಾಕ್ಟರ್ ರಾಜ್ಕುಮಾರ್ರನ್ನ ಕಾಡುಗಳ ವೀರಪ್ಪನ್ ಅಪಹರಣ ಮಾಡಿದ್ದ. ರಾತ್ರಿ 9 ಗಂಟೆ ಸಮಯಕ್ಕೆ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿರೋ ದೊಡ್ಡ ಗಾಜನೂರಿನ ಮನೆಗೆ ನುಗ್ಗಿದ್ದ ವೀರಪ್ಪನ್ ಅಂಡ್ ಟೀಮ್ ಅಣ್ಣಾವರನ್ನ ಕ್ಷಣ ಮಾತ್ರದಲ್ಲಿ ಕಿಡ್ನಾಪ್ ಮಾಡಿದ್ರು. ಈ ವೇಳೆ ಮನೆಯಲ್ಲೇ ಇದ್ದ ಅಣ್ಣಾವರ ಧರ್ಮಪತ್ನಿ ಪಾರ್ವತಮ್ಮ ಕೈಗೆ ಆಡಿಯೋ ಕ್ಯಾಸೆಟ್ ಕೊಟ್ಟ ನರಹಂತಕರು ಯಾರೊಬ್ಬರ ಕಣ್ಣಿಗೂ ಕಾಣದಂತೆ ಕಣ್ಮರೆಯಾಗಿದ್ರು. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಇಡೀ ಕರ್ನಾಟಕವೇ ತಲ್ಲಣಿಸಿ ಹೋಗಿತ್ತು. ಊರೂರಲ್ಲೂ ಆಕ್ರೋಶ ಶುರುವಾಗಿತ್ತು. ಕನ್ನಡ ಸಿನಿಮಾ ರಂಗವಂತೂ ಅಕ್ಷರಶಃ ಸ್ತಬ್ಧವಾಗಿತ್ತು. ಹೋರಾಟದ ಕಿಚ್ಚು ಧಗಧಗಿಸ್ತಾ ಇದ್ದಂತೆ ಅಂದು ಸಿಎಂ ಆಗಿದ್ದ ಎಸ್ಎಂ ಕೃಷ್ಣ ಮೇಲೆ ಒತ್ತಡ ಶುರುವಾಯಿತು. ಆಗ ಯಾವುದಕ್ಕೂ ಎದೆಗುಂದದೆ ಮಹತ್ವದ ಹೆಜ್ಜೆ ಇಟ್ಟಿದ್ದು ಇದೇ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಅಣ್ಣಾವರನ್ನ ಸುರಕ್ಷಿತವಾಗಿ ಕರೆತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದೂ ಸಹ ಇದೇ ಎಸ್ಎಂ ಕೃಷ್ಣ. ಎಸ್ಎಂಕೆಗೆ ದೊಡ್ಡ ಸವಾಲಾಗಿತ್ತು ನರಹಂತಕನ ಬೇಡಿಕೆ. ಅಣ್ಣಾವರನ್ನ ಕಿಡ್ನಾಪ್ ಮಾಡುವಾಗ ಕ್ಯಾಸೆಟ್ ಒಂದನ್ನ ಕೊಟ್ಟಿದ್ದ ವೀರಪ್ಪನ್ ಇದನ್ನ ಸಿಎಂ ಎಸ್ಎಂ ಕೃಷ್ಣಗೆ ತಲುಪಿಸುವಂತೆ ತಾಕೀತು ಮಾಡಿದ್ದ. ಯಾವಾಗ ಅಣ್ಣಾವರು ಕಣ್ಮರೆಯಾದ್ರು ಪಾರ್ವತಮ್ಮಗೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆ ರಾತ್ರಿಯೇ ಚಾಮರಾಜನಗರಕ್ಕೆ ಬಂದು ಅಂದಿನ ಮುಖ್ಯಮಂತ್ರಿ ಎಸ್ಎಂಕೆಗೆ ಸುದ್ದಿ ಮುಟ್ಟಿಸ್ತಾರೆ. ನಂತರ ಅಲ್ಲಿಂದಲೇ ಬೆಂಗಳೂರಿಗೆ ತೆರಳಿ ವೀರಪ್ಪನ್ ಕೊಟ್ಟಿದ್ದ ಆಡಿಯೋ ಕ್ಯಾಸೆಟ್ ಅನ್ನ ಸಿಎಂ ಕೈಗಿಟ್ಟಿದ್ರು. ಇದರಲ್ಲಿ ವೀರಪ್ಪನ್ ಒಡ್ಡಿದ್ದ ಬೇಡಿಕೆಗಳನ್ನ ಕೇಳ್ತಾ ಇದ್ದಂತೆ ನಿಂತ ನೆಲವೇ ಕುಸಿದಂತಾಗಿತ್ತು. ಮೊದಲೇ ಕರ್ನಾಟಕದಲ್ಲಿ ಬರ ತಾಂಡವವಾಡ್ತಿತ್ತು. ಇಂಥ ಹೊತ್ತಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದ್ರ ಜೊತೆಗೆ ಹಲವು ಬೇಡಿಕೆ ಇಟ್ಟಿದ್ದ. ಆಗ ಎಸ್ಎಂಕೆ ಇಟ್ಟಿದ್ದ ಜಾಣ್ಮೆಯ ಹೆಜ್ಜೆಗೆ ಇಡೀ ಕರ್ನಾಟಕವೇ ತಲೆಬಾಗಿತ್ತು. ಡಿಪೆಂಡಿಂಗ್ ವೆರಿ ಹೆವಿಲಿ ಆನ್ ತಮಿಳುನಾಡು ಗವರ್ಮೆಂಟ್ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ ಇನ್ವಾಲ್ವ್ಡ್ ಅಟ್ ವೇರಿಯಸ್ ಸ್ಟೇಜಸ್ to get the safe release of Dr. Rajkumar. Many of the task force have given their valuable suggestions, valuable recommendations. ದಿನಗಳು ಉರುಳಿದ್ರು ವೀರಪ್ಪನ್ ಮಾತ್ರ ಅಣ್ಣಾವರನ್ನ ಬಿಡುಗಡೆ ಮಾಡೋ ಮನಸ್ಸು ಮಾಡಿರಲಿಲ್ಲ. ಒಂದ್ ಕಡೆ ಬರಗಾಲ, ಇನ್ನೊಂದ್ ಕಡೆ ಅಣ್ಣಾವರ ಅಪಹರಣ, ಜೊತೆಗೆ ಕಾವೇರಿ ವಿವಾದ, ಇದೆಲ್ಲವೂ ಎಸ್ಎಂಕೆ ಸರ್ಕಾರಕ್ಕೆ ಬರಸಿಡಿಲು ಬಡಿದಂತಾಗಿತ್ತು. ಅದರಲ್ಲೂ ರಾಜ್ಕುಮಾರ್ ಅವರನ್ನ ಜೀವಂತವಾಗಿ ಕರೆತರೋದೇ ಎಸ್ಎಂ ಕೃಷ್ಣಗೆ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಯಾವುದೇ ಕ್ಷಣವೂ ತಾಳ್ಮೆ ಕಳೆದುಕೊಳ್ಳದ ಎಸ್ಎಂಕೆ ಅಣ್ಣಾವರ ಬಿಡುಗಡೆಗೆ ನಾನಾ ರೀತಿಯಲ್ಲಿ ಶತಪ್ರಯತ್ನ ಪಟ್ರು. ಕಾಡುಗಳ್ಳನ ಬಳಿಗೆ ಸಂಧಾನಕಾರರನ್ನು ಕಳುಹಿಸಿದ್ರು. ವೀರಪ್ಪನ್ ಜೊತೆಗೆ ಸ್ಯಾಟಲೈಟ್ ಫೋನ್ನಲ್ಲೂ ಮಾತನಾಡಿದ್ರು. ಇದೆಲ್ಲದರ ಪರಿಣಾಮವಾಗಿ ಬರೋಬ್ಬರಿ 108 ದಿನಗಳ ಬಳಿಕ ವರನಟ ರಾಜ್ಕುಮಾರ್ ಸುರಕ್ಷಿತವಾಗಿ ಮರಳಿ ಬಂದಿದ್ರು. ಆವತ್ತು ಅಣ್ಣವರು ಅಷ್ಟು ಸುರಕ್ಷಿತವಾಗಿ ಬಂದಿದ್ರು ಅಂದ್ರೆ ಅದರ ಹಿಂದಿನ ಶ್ರೇಯಸ್ಸೆಲ್ಲವೂ ಎಸ್ಎಂಕೆದ್ದೇ ಆಗಿತ್ತು. ಮಲೆ ಮಹದೇಶ್ವರ ಸ್ವಾಮಿ ಅವರ ಮನೆ ದೇವರು. ಹಾಗಾಗಿ ಇಲ್ಲಿಗೆ ಅವರು ಅಧಿಕಾರ ಇದ್ದಾಗಲೂ ಬರ್ತಿದ್ರು, ಇಲ್ಲದೆ ಇದ್ದಾಗಲೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರ ಒಂದು ಅವಧಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನಿಂದ ಅಪಹರಣಕ್ಕೆ ಒಳಗಾದ ದಿನ ಅದು. ಇದನ್ನ ಯಶಸ್ವಿಯಾಗಿ ಬಹಳ ನೋವಿನಿಂದ ಅವರು ನಿಭಾಯಿಸಿಯಾರವರು. 24 ವರ್ಷದ ಹಿಂದೆ ಎಸ್ಎಂಕೆ ಮಾಡಿದ್ದ ಮಹತ್ ಕಾರ್ಯವನ್ನ ದೊಡ್ಡಮನೆ ಆಗಲಿ ಚಿತ್ರರಂಗವಾಗಲಿ ಇನ್ನೂ ಮರೆತಿಲ್ಲ. ಅಗಲಿದ ಹಿರಿಯ ನಾಯಕನ ಅಂತಿಮ ದರ್ಶನಕ್ಕೆ ಬಂದಿದ್ದ ಶಿವರಾಜ್ ಕುಮಾರ್, ಗೋವಿಂದರಾಜು ಹಾಗೂ ಸಾರಾ ಗೋವಿಂದ್ ಅಂದಿನ ದಿನಗಳನ್ನ ಮೆಲುಕು ಹಾಕಿದ್ರು. ವೀರಪ್ಪನ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ವೆಲ್ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು. ಅವರ ಸನಿಲ್ಲ ಇರ್ಬೋದು, ಅವರ ಇಡೀ ಫ್ಯಾಮಿಲಿ ಜೊತೆಲೆಲ್ಲ ಪ್ರೇಮ ಆಂಟಿ ಇರ್ಬೋದು, ಎಲ್ಲ ಜೊತೆಲೂ ಒಂದು ನಂಟಸ್ತನ ಆಯಿತು. ಇವತ್ತು ಖಂಡಿತ ದುಃಖ ಆಗುತ್ತೆ. ಯಾಕಂದರೆ ವಯಸ್ಸು ಎಷ್ಟೇ ಆದ್ರೂ ಹೋದ್ರೆ ಲಾಸ್ ಅಂತ ಲಾಸನ್ನೇ. ಅವರು ನಮ್ಮ ಭಾಗಕ್ಕೆ ದೇವರು ಅಂತಲೇ ನಾನು ಇವತ್ತು ಹೇಳ್ತೀನಿ. ನಾವು ವೀರಪ್ಪ ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ಅವರು ತೋರಿಸಿದ ಒಂದು ಏನು ಪಾತ್ರ ಅಂದರೆ ಅವತ್ತು ನಡ್ಕೊಂಡ ರೀತಿ, ಅದನ್ನು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಇವತ್ತು ನಾವು ವಾಪಸ್ ಬಂದು ನಿಮ್ಮ ಮುಂದೆ ನಿಂತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಎಸ್ಎಂ ಕೃಷ್ಣ ಅವರೇ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಕುಮಾರ್ ಅವರು ಜೀವಂತವಾಗಿ ಈ ನಾಡಿಗೆ ಬಂದಿದ್ರೆ, ಈ ನಾಡಿಗೆ ಪುಣ್ಯಾತ್ಮ ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ರೆ ಅದಕ್ಕೆ ಎಸ್ಎಂ ಕೃಷ್ಣ. ಅವರು ಪಟ್ಟಂತ ಕಷ್ಟ, ಆ ನೋವು, ಆ ಸಂಕಟ ಬಹಳ ಹತ್ತಿರದಿಂದ ನಾನು ನೋಡಿದ್ದೆ. ಎಸ್ಎಂ ಕೃಷ್ಣಗೂ ಚಾಮರಾಜನಗರಕ್ಕೂ ಬಿಡಿಸಲಾಗದ ನಂಟಿತ್ತು.
ಅದರಲ್ಲೂ ಮಲೆ ಮಹದೇಶ್ವರ SMK ಅವರ ಮನೆ ದೇವರು ಬೇರೆ. ಹೀಗಾಗಿಯೇ ಮಹದೇಶ್ವರ ದೇಗುಲಕ್ಕೆ ನೂತನ ಗೋಪುರ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಜೊತೆಗೆ 2002ರಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಮಿನಿ ಸಚಿವ ಸಂಪುಟ ಸಭೆಯನ್ನು ನಡೆಸಿದ್ರು. ಒಟ್ನಲ್ಲಿ ನಾಡಿನುದ್ದಕ್ಕೂ ಮಹತ್ ಕಾರ್ಯಗಳ ಮೂಲಕವೇ ಜನಮನ್ನಣೆ ಗಳಿಸಿದ್ದ SMK ಇನ್ನು ನೆನಪು ಮಾತ್ರ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಆತನಿಗೆ ಹುಟ್ಟಿನಿಂದಲೂ ಮಾತು ಬರ್ತಾ ಇರಲಿಲ್ಲ. ಹೆತ್ತವರು ನಾನಾ ಹರಕೆಯನ್ನ ಕಟ್ಕೊಂಡು ಇರೋಬ್ಬರು ಆಸ್ಪತ್ರೆಗಳೆಲ್ಲವೂ ತೋರಿಸಿದ್ರು. ಆದರೆ ಮಗನಿಗಿದ್ದ ಸಮಸ್ಯೆ ಮಾತ್ರ ಸರಿಯಾಗಿರ್ಲಿಲ್ಲ. ಆದರೆ ಅಯ್ಯಪ್ಪನ ಸನ್ನಿಧಿಗೆ ಹೋಗ್ತಿದ್ದಂತೆ ಪ್ರಸನ್ನನ ಬಾಳಲ್ಲಿ ಆಶಾ ಕಿರಣ ಮೂಡಿದೆ. 18 ಮೆಟ್ಟಿಲುಗಳ ಒಡೆಯ, ಹುಲಿ ಏರಿ ಬಂದ ಪಂದಳ ಕಂದ, ಕೋಟ್ಯಾಂತರ ಭಕ್ತರ ಪಾಲಿನ ಆರಾಧ್ಯ ದೈವ ಅಯ್ಯಪ್ಪ ಅಂದ್ರೆ ಕಠಿಣ ವ್ರತ, ಕಠಿಣ ಆಚರಣೆ. ಹೀಗಾಗಿನೇ ಅಯ್ಯಪ್ಪನ ಸನ್ನಿಧಿಗೆ ಹೋದವರೇ ಪರಮ ಪುಣ್ಯರು ಅಂತಾನು ಹೇಳ್ತಾರೆ. ಕಲಿಯುಗದಲ್ಲಿ ಅದೆಷ್ಟೋ ಪವಾಡ ಸೃಷ್ಟಿಸ್ತಿರೋ ಅಯ್ಯಪ್ಪನನ್ನ ಧ್ಯಾನಿಸಿದ ಅದೆಷ್ಟೋ ಮಂದಿಯ ಬಾಳು ಬಂಗಾರವಾಗಿ ಹೋಗಿದೆ. ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಲ್ಲೂ ಅಯ್ಯಪ್ಪ ಸ್ವಾಮಿ ಪವಾಡವನ್ನೇ ಸೃಷ್ಟಿಸಿದ್ದಾನೆ. ಮಾತು ಬಾರದ ಮೂಕನ ಬದುಕಿಗೆ ಧ್ವನಿಯಾಗಿ ಬಂದಿದ್ದಾನೆ. ಗಣಪತಿ ಸ್ವಾಮಿ, ಗಣಪತಿ ಸ್ವಾಮಿ. ಇವರ ಹೆಸರು ಪ್ರಸನ್ನ, ಪುತ್ತೂರಿನ ನಿವಾಸಿ. ಸಿವಿಲ್ ಲೈನ್ ಡಿಪ್ಲೊಮಾ ಮಾಡ್ತಿರೋ ಪ್ರಸನ್ನಗೆ ಮಾತು ಬರ್ತಿರ್ಲಿಲ್ಲ, ಕಿವಿ ಕೇಳಿಸ್ತಿರ್ಲಿಲ್ಲ. ಕೇವಲ ಸನ್ನೆ ಮೂಲಕವೇ ಎಲ್ಲವನ್ನ ಹೇಳ್ತಿದ್ರು. ಹೆತ್ತವರು 10 ಆಸ್ಪತ್ರೆ ತೋರಿಸ್ತಿದ್ರು, ನೂರಾರು ದೇವರಿಗೆ ಹರಕೆಯನ್ನ ಕಟ್ಟಿಕೊಂಡಿದ್ರು. ಆದ್ರೆ ಪ್ರಯೋಜನ ಮಾತ್ರ ಆಗಿರ್ಲಿಲ್ಲ. ಆದ್ರೆ ಅದೇನೋ ಗೊತ್ತಿಲ್ಲ, ಪ್ರಸನ್ನಾಗೆ ಅಯ್ಯಪ್ಪ ಸ್ವಾಮಿ ಅಂದ್ರೆ ತುಂಬಾ ಭಕ್ತಿ. ಕಳೆದ ವರ್ಷ ಮಾಲೆ ಧರಿಸಿ 48 ದಿನಗಳ ಕಾಲ ಕಠಿಣ ವ್ರತ ಆಚರಿಸಿದ್ರು. ಕೊನೆಗೆ ಶಬರಿಮಲೆ ಏರಿ ಸ್ವಾಮಿಯ ದರ್ಶನವನ್ನು ಪಡೆದಿದ್ರು. ಅಂದಿನಿಂದಲೇ ಈ ಪ್ರಸನ್ನನ ಬಾಳಲ್ಲಿ ಬದಲಾವಣೆ ಆಗೋದಕ್ಕೆ ಶುರುವಾಗಿದೆ. ಬಾಯಲ್ಲಿ ತೊದಲು ನುಡಿಗಳು ಶುರುವಾಗಿದ್ದು, ಇನ್ನೂ ಕೂಡ ಸ್ಪಷ್ಟವಾಗಿ ಮಾತನಾಡದಿದ್ರು ದೇವರ ನಾಮವನ್ನ ಜಪಿಸ್ತಾರೆ. ಒಂದು ಕಿವಿಯೂ ಕೇಳಿಸ್ತಿದೆ. ಕೆಲವು ಅರ್ಥ ಆಗ್ತದೆ, ಕೆಲವು ಅರ್ಥ ಆಗಲ್ಲ. ಕ್ರಮೇಣವಾಗಿ ಅಯ್ಯಪ್ಪನ ಆಶೀರ್ವಾದದಿಂದ ಬರ್ಬೋದಂತ ನಮ್ಮೊಂದು ಅನಿಸಿಕೆ. ಇಂಪ್ರೂವ್ಮೆಂಟ್ ಆಗಿದೆ. ಇಂಥ ಪವಾಡಗಳೆಲ್ಲ ಪುತ್ತೂರಲ್ಲಿ ತುಂಬ ಇದೆ. ಒಂದು 4-5 ಒಂದು ಹೇಳಿದ್ರಲ್ಲ ಅವಾಗ. ಅದೇ ಬೇರೆ ನಮ್ಮ ಬಿರಿಯಲ್ಲಿ ನಮ್ಮದೊಂದು ವರ್ಷದಲ್ಲಿ ಒಂದು 45 ಜನ ಇದ್ದೇವೆ ನಮ್ಮ ಬ್ಯಾಚಲ್ಲಿ. 2 ವರ್ಷಕ್ಕೆ ಈಗ ಇವರು ಹೇಳಿದಾಗೆ 3ನೇ ವರ್ಷಕ್ಕೆ ಜಾಸ್ತಿ ಬರ್ಬೋದಂತ ನಮ್ಮೊಂದು ಅನಿಸಿಕೆ ಅಷ್ಟೇ. ಒಟ್ಟಲ್ಲಿ ಅಯ್ಯಪ್ಪನ ಪವಾಡದಿಂದ ಪ್ರಸನ್ನನ ಬದುಕು ಪ್ರಸನ್ನವಾಗಿರುವುದು ಮಾತ್ರ ಸುಳ್ಳಲ್ಲ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು. ಉಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಈಗ ಬೀಳುವಂತಿತ್ತು ಶಾಲೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಕಟ್ಟಡಕ್ಕೆ ಕಾಯಕಲ್ಪ. ದಶಕದಿಂದ ಅರ್ಧಕ್ಕೆ ನಿಂತ ಕಟ್ಟಡ, ಶಿಥಿಲಾವಸ್ಥೆಯ ಶಾಲೆಯಲ್ಲೇ ಪಾಠ. ಒಂದಲ್ಲ ಎರಡಲ್ಲ 11 ವರ್ಷ ಕುಂಟುತ್ತಾ ಸಾಗಿದೆ ಕಾಮಗಾರಿ. ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬೋದು. ಜೀವ ಭಯದಲ್ಲೇ ಮಕ್ಕಳ ಕಲಿಕೆ. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಸರ್ಕಾರ. ಗೋವಿಂದರಾಜ್ನಿಂದ ಕಬಳಿಕೆಯ ಹುನ್ನಾರ ನಡೆದಿದೆ ಅಂತ ಆರೋಪ ಕೇಳಿಬಂದಿದೆ. ಗಿಫ್ಟ್ ಡೀಡ್ನಲ್ಲಿ ಕೊಟ್ಟಿರ್ತಕ್ಕಂಥ ಜಾಗವನ್ನ ಕಬಳಿಸುವ ಹುನ್ನಾರ. ಕಾಮಗಾರಿ ಪೂರೈಸಲು ಸಿದ್ಧತೆ. ಶೀಘ್ರದಲ್ಲೇ ಮಕ್ಕಳಿಗೆ ಸುರಕ್ಷಿತ ಶಾಲೆ. ಕೂಡಲೇ ಎಚ್ಚೆತ್ತುಕೊಳ್ಬೇಕು ಶಿಕ್ಷಣ ಇಲಾಖೆ. ನ್ಯೂಸ್ 18 ಇದನ್ನ ಫಾಲೋ ಅಪ್ ನಿರಂತರ ಮಾಡ್ತಾ ಇರುತ್ತೆ. ಬಂಬರಕುಂಟ ಈ ಶಾಲೆ ಬಗ್ಗೆ ಏನಲ್ಲಿ ಕೆಲಸ ನಿಂತೋಗಿದೆ, ಅದರ ಬಗ್ಗೆ ಇತ್ತೀಚೆಗೆ ಮಾಡಿರೋ ಸುದ್ದಿಯನ್ನು ಸಹ ನಮಗೆ ಗಮನಕ್ಕೆ ಬಂತು. ತಕ್ಷಣವೇ ನಾವು DDPM ಮತ್ತು DO ಅವರಿಂದ ವರದಿ ಪಡೆದುಕೊಂಡಿದ್ದೀವಿ. ಅಪಾಯದ ಪಾಠಕ್ಕೆ ಮುಕ್ತಿ. ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ಓಮ್ನಿ ಚಾಲಕನ ಯು ಟರ್ನ್ಗೆ ಹೋಯಿತು ಪ್ರಾಣ. ಸರಣಿ ವಾಹನಗಳ ಡಿಕ್ಕಿಗೆ ಬೊಲೆರೋ ಚಾಲಕ ದುರ್ಮರಣ. ತುಮಕೂರಿನ ಪಾವಗಡದಲ್ಲಿ ಘಟನೆ. ಮನೆಗೋಡೆಗೆ ಕಾರು ಗುತ್ತಾ ಇದ್ದಂತೆ ಮಹಿಳೆ ಮೇಲೆ ಬಿತ್ತು ಕಟ್ಟಡ. ಅದೃಷ್ಟವಶಾತ್ ಮಹಿಳೆ ಪ್ರಾಣಾಪಾಯದಿಂದ ಪಾರು. ದಾವಣಗೆರೆಯ ಕುಕವಾಡ ಗ್ರಾಮದಲ್ಲಿ ಘಟನೆ.